ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಬೆಳಿಗ್ಗೆ 5 ಗಂಟೆಯಿಂದನೇ ಲಾಗ್ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ಬೇಗ ಅಂತ ಹೇಳಿದರೆ, ನಾವು ಯಾವಾಗಲೂ ಎದ್ದೇಳೋದು ಲೇಟು. ಬಟ್ ಇವತ್ತು ನೈಟೆಲ್ಲ ಯಾಕೋ ನನಗೆ ನಿದ್ದೆ ಬರಲಿಲ್ಲ. ಏನಾದರೂ ಒಂದು ವಿಷಯನ ತಲೆಯಲ್ಲಿ ಹಾಕ್ಕೊಂಡ್ರೆ ನಾನು ನೈಟೆಲ್ಲ ಮಲಗೋದಿಲ್ಲ. ನಾನು ಮಲಗಿಲ್ಲ ಅಂತೇಳಿ ಅವರು ಕೂಡ ಮಲಗಿರಲಿಲ್ಲ. ಹಾಗೆ ಇವತ್ತು ಮಂಗಳವಾರ ಬೇರೆ ಇನ್ನೇನು ಮಲಗೋದು, ಟೈಮ್ ಬೇರೆ 5 ಗಂಟೆ ಆಗಿತ್ತು. ಸ್ವಲ್ಪ ನಾವು ಬೇರೆ ಇವತ್ತು ಹಾಸ್ಪಿಟಲ್ಗೆ ಬೇಗ ಚೆಕಪ್ಗೆ ಹೋಗಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡೆ. ಹಾಗೆ ಸ್ವಲ್ಪ ಮೆಟ್ಲೆಲ್ಲ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ದೇವರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮನೆಯಲ್ಲಿ ಸ್ವಲ್ಪ ತರಕಾರಿ ಮಿಕ್ಕಿತ್ತು, ಹಾಗೆ ಅದನ್ನೆಲ್ಲ ಸೇರಿಸಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡೆ. ಟಿಫನ್ ಎಲ್ಲ ಬೇಗ ಮುಗಿಸ್ಕೊಂಡೆ. ಇವತ್ತು ಮಂಗಳವಾರ ಬೇರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ, ಹಾಗೆ ಪೂಜೆ ಮಾಡಿಸೋಣ, ತುಂಬ ದಿನ ಆಯಿತು ಅಂತೇಳ್ಬಿಟ್ಟು ಅಲ್ಲೇ ಮನೆ ಹತ್ರ ಇರೋ ನಿಯರ್ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ನಮಗೆ ಬ್ಯಾಕ್ ಟು ಪ್ರೋಗ್ರಾಮ್ ಇತ್ತು. ಹಾಗೆ ಸ್ವಲ್ಪ ಜರ್ನಿನೂ ಜಾಸ್ತಿ ಮಾಡೋದ್ರಿಂದ ವೀಡಿಯೋಸ್ ಯಾವುದು ನನಗೆ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೊನೆವರೆಗೂ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಅವರಿಗೆ ಕೊಟ್ಟು, ನಾನು ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಬೆಳಗ್ಗೆ 6:30 ಏನೋ ಆಗಿತ್ತು ಟೈಮು. ರಾಧಾಕೃಷ್ಣ ಆಗ್ತಾಯಿರ್ತಾರೆ. ಇದು ನನ್ನ ಫೇವ್ರೆಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಇದನ್ನು ಆಲ್ರೆಡಿ ಫುಲ್ ನೋಡಿದ್ದೀನಿ, ಮತ್ತು ರಿಟರ್ನ್ ಬರ್ತಾ ಇರುತ್ತೆ ಮಾರ್ನಿಂಗು. ಅದನ್ನು ನೋಡ್ಕೊಳ್ತು ಸ್ವಲ್ಪ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಬಂದೆ. ನಾನೇ ಬೇಗ ಬಂದಿದ್ದೆ, ಆಲ್ರೆಡಿ 7 ಆಗಿತ್ತು. ಪೂಜಾರಿ ಬರೋದು ಲೇಟ್ ಆಯಿತು, ಅಲ್ಲೇ ಸ್ವಲ್ಪ ವೇಟ್ ಮಾಡಿ ಪೂಜೆನೆಲ್ಲ ಮಾಡಿಸ್ಕೊಂಡೆ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಸ್ವಲ್ಪ ನಾವು ಹಾಸ್ಪಿಟಲ್ಗೆ ಹೋಗ್ಬಿತ್ತು ಅಂತೇಳಿ ನಾನು ಟಿಫನ್ ಮಾಡಿಕೊಂಡೆ. ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಮಾರ್ನಿಂಗ್ ಬೇಗನೆ ಹೋದ್ವಿ, ಆದ್ರೂ ಕೂಡ ತುಂಬಾ ಜನ ಕ್ಯೂ ಇತ್ತು. ಚೆಕಪ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗೋತ್ತಿಗೆ ರಿಟರ್ನ್ ಆಗೋತ್ತಿಗೆ ಲೇಟ್ ಆಗಿಬಿಡ್ತು. ಬಿಸಿಲಿಗೆ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು. ಬಂದಮೇಲೆ ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.